ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ, ವಿದ್ಯಾರ್ಥಿಗಳ ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಇನ್ನೇನು ಮುರಾರ್ಜಿ ಎಕ್ಸಾಮ್ಗೆ ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಅದಕ್ಕಾಗಿ ನಾವೇನ್ ಮಾಡೋಣ ಅಂತಂದ್ರೆ ಪ್ರಿಪರೇಷನ್ ಅನ್ನ ಹಾರ್ಡ್ ಆಗಿ ಮಾಡ್ಬೇಕು, ಸ್ಮಾರ್ಟ್ ಪ್ರಿಪರೇಷನ್ ಅನ್ನ ಮಾಡ್ಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಯಾವ ರೀತಿ ಕನ್ನಡದ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇರ್ತವೆ, ಅವುಗಳನ್ನ ನಾವು ಯಾವ ರೀತಿ ಬಿಡಿಸ್ಬೇಕು, ಆಮೇಲೆ ಅವುಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಂದ್ರ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಬಿಡಿಸಿದೀವಿ. ಅದನ್ನು ಕೂಡ ನೀವು ನೋಡ್ಬೋದು. ಅದರದ ಆಧಾರದ ಮೇಲೆ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ನಾನು ಈ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಎಲ್ರಿಗೂ ಈ ಒಂದು ಉಚಿತ ಕ್ಲಾಸ್ ನ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ. ಹಾಗೆ ಏನಪ್ಪಾ ಅಂತಂದ್ರ, ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಮತ್ತು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ರೆಡಿಯಾಗಿರ್ತಕ್ಕಂತಹ ಒಂದು ಕ್ವಶನ್ ಬ್ಯಾಂಕ್, 50 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರತಕ್ಕಂತ 5,000 ಪ್ರಶ್ನೆಗಳ ಇದರಲ್ಲಿ ಇದೆ. ಆ 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಪ್ರಿಪರೇಷನ್ ಅನ್ನ ಮಾಡಿ ಅದಕ್ಕೆ ಸರಿಯಾದ ಉತ್ತರವನ್ನ ಕಂಡುಕೊಂಡಿದ್ದೆ ಅದಲ್ಲಿ ನೀವೇನ್ ಮಾಡ್ತೀರಾ, 100% ಮುರಾರ್ಜಿ ಮತ್ತು ಆದರ್ಶ ಅಲ್ಪಸಂಖ್ಯಾತ ಮುರಾರ್ಜಿಯಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಈ ಒಂದು ಬುಕ್ ನಲ್ಲಿ ನಿಮ್ಗೆ ತಗೊಳ್ಳೋದ್ರಿಂದ ಯಾವ್ಯಾವೆಲ್ಲ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ, ಮುರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಎಕ್ಸಾಮ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮ್ ಆಗಿರ್ಬೋದು, ಮತ್ತೆ ST ದವ್ರಿಗೆ ಏಕಲವ್ಯ ಎಕ್ಸಾಮ್ ಅಂತ ಇದೆ, ಆ ಒಂದು ಎಕ್ಸಾಮ್ಗೆ ಆಗಿರ್ಬೋದು, ಅಲ್ಪಸಂಖ್ಯಾತ ಎಕ್ಸಾಮ್ ಆಗಿರ್ಬೋದು, ಆಮೇಲೆ ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು. ಇದೇ ಫೆಬ್ರವರಿ 22ನೇ ತಾರೀಕು ಆಳ್ವಾಸ್ ಎಕ್ಸಾಮ್ ಇದೆ. ಆ ಒಂದು ಎಕ್ಸಾಮ್ಗೆ ನೀವೇನಾದ್ರೂ ಪ್ರಿಪರೇಷನ್ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ಬುಕ್ ನಿಮಗೆ ಅತಿ ಹೆಲ್ಪ್ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇದರಲ್ಲಿ 360 ಡಿಗ್ರಿ ಆಗಿ ಟೋಟಲ್ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅಂತಂದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಹಾಕಿದೀವಿ. ಮುರಾರ್ಜಿ 2020 ರಿಂದ 2025 ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ಇದ್ರಲ್ಲಿದೆ. ಆಮೇಲೆ ಆದರ್ಶ 2020 ರಿಂದ 2025 ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ಸಹ ಇದ್ರಲ್ಲಿ ಇದೆ. ಆಮೇಲೆ ಇನ್ನೊಂದು, ಯಾವ ಬುಕ್ ಅನ್ನು ನೀವು ತೆಗೆದುಕೊಂಡ್ರೆ ಈ ಒಂದು ಅಪಾರ್ಚುನಿಟಿ ನಿಮ್ಗೆ ಸಿಗಲ್ಲ. ಏನ್ ಮಾಡಿದೀವಿ ಅಂತಂದ್ರೆ, ಅಲ್ಪಸಂಖ್ಯಾತ ಮುರಾರ್ಜಿ 2025 ನಡೆದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೂಡ ನಾವು ಇದರಲ್ಲಿ ಹಾಕಿದೀವಿ. ಬೇಕಾದ್ರೆ ನೀವು ತಗೊಂಡಿದ್ದವ್ರು ಯಾರಾದ್ರೂ ಕ್ಲಾಸ್ ನೋಡ್ತಿದ್ರೆ ಅದನ್ನ 48ನೇ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ನೋಡಿದಾಗ ಅಲ್ಪಸಂಖ್ಯಾತ ಮುರಾರ್ಜಿ ನೈಜ ಪ್ರಶ್ನೆ ಪತ್ರಿಕೆ 2025 ಅಂತಿದೆ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೀವು ಪ್ರಿಪೇರ್ ಮಾಡಿ ಅದಕ್ಕೆ ಅದೇ ರೀತಿಯಾದಂತಹ ಒಂದು 2 ಮಾಡೆಲ್ಗಳನ್ನ, ಸಂಭವನೀಯ ಮಾಡೆಲ್ಗಳನ್ನು ಕೂಡ ನಾವು ಇಲ್ಲಿ ಕೊಟ್ಟಿದೀವಿ. ಟೋಟಲ್ ಆಗಿ 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಏನಾಗ್ತೀರಾ ಅಂತಂದ್ರೆ, ಮುರಾರ್ಜಿಯಲ್ಲಿ, ಆದರ್ಶ ಅಲ್ಲಿ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಈ ಒಂದು ಎಕ್ಸಾಮ್ ನಲ್ಲಿ ನೀವು ಸಕ್ಸಸ್ ಅನ್ನ ಕಂಡೇ ಕಾಣ್ತೀರಾ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಪರಿಶ್ರಮ ಇರಬೇಕು, ಸತತ ಪರಿಶ್ರಮ ನಮ್ಮ SSCಗೆ ಸಾಧನೆ ಅಂತ ಹೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಮೊದಲನೇ ಪ್ರಶ್ನೆ, ಇವತ್ತು ಯಾವ ಕ್ಲಾಸ್ ಅನ್ನ ನೋಡ್ತಾ ಇದೀವಿ? ಕನ್ನಡ ಕ್ಲಾಸ್ ಅನ್ನ ನೋಡ್ತಾ ಇದೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಬಟನ್ ಅನ್ನ ಕೊಡೋದನ್ನ ಮರಿಬೇಡ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಅದಕ್ಕೆ ರಿಲೇಟೆಡ್ ಏನಿರುತ್ತ ಅಂತೇಳಿ ನಾವು ನೋಡ್ತಾ ಹೋಗೋಣ. ತಾವರೆ ಈ ಪದಕ್ಕೆ ಅರ್ಥ ಕೊಡುವ ಇನ್ನೊಂದು ಅರ್ಥ ಅಂತೇಳಿ ಕೇಳಿದಾರೆ. ಇನ್ನೊಂದು ಅರ್ಥ ತಾವರೆ ಅಂತಂದ್ರ ಏನ್ ಅಂತ ಕೇಳಿದಾರೆ, ಹೌದಾ? ಅದಕ್ಕ ಇನ್ನೊಂದು ಅರ್ಥ ಏನಾಗ್ತತಿ ಅಂತ ಹೇಳಿ ನಾವು ನೋಡಿದಾಗ, ಇಲ್ಲಿ ತಾವರೆ ಅಂತಂದ್ರ ಏನು ಅಂತಂದ್ರ, ಓಕೆ, ತಾವರೆ ಅಂತಂದ್ರೆ ಏನು? ತಾವರೆ ಅಂತಂದ್ರ ಇಲ್ಲಿ ಮಲ್ಲಿಗೆ ಆಗ್ತದನೋ, ಪುಷ್ಪ ಆಗ್ತದನೋ. ತಾವರೆ ಅನ್ನೋದು ಒಂದು ಪುಷ್ಪ, ಹೌದು. ಅದಕ್ಕೆ ತಾವರೆ ಅನ್ನೋದೊಂದು ಪುಷ್ಪ, ಆದ್ರೆ ಅದಕ್ಕೆ ಅರ್ಥ ಕೊಡುವ ಪದ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗ್ತದ ಅಂತ, ಇಲ್ಲಿ ತಾವರೆ ಅಂತಂದ್ರೆ ಏನ್ರಿ? ಕಮಲ. ಇದಕ್ಕ ಕಮಲಕ್ ಇನ್ನೊಂದ್ ಹೆಸರು ಏನ್ ಕರೀತಾರ ಅಂತಂದ್ರ ಪಂಕಜ ಅಂತ ಹೇಳಿ ಕರೀತಾರ. ಪಂಕಜ ಅಥವಾ ಪದ್ಮ ಅಂತೇಳಿ ಕರೀತಾರ. ಪಂಕಜ ಅಥವಾ ಪದ್ಮ ಅಂತೇಳಿ ಕರೀತಾರ. ಓಕೆ, ತಾವರೆ, ಕಮಲ, ಪಂಕಜ, ಪದ್ಮ ಗುಂಪಿಗೆ ಸೇರದ ಪದ ಯಾವುದು ಅಂತೇಳಿ ನಿಮಗೆ ಕೇಳ್ಬೋದು. ಪಂಕಜ, ಪದ್ಮ, ಕಮಲ ಕೊಟ್ಟು ಇನ್ನೊಂದು ಮಲ್ಲಿಗೆ ಯಾವ್ದಾರ ಹಿಂಗ್ ಕೊಡ್ಬೋದು, ಹೌದಾ? ಅಂಬುಜ ಅಂತೇಳಿ ಕೊಡ್ಬೋದು. ಇಂತಹ ಒಂದು ಪ್ರಶ್ನೆಗಳು ಬಂದಾಗ ನಮಗೆ ಏನಾಗಿರ್ಬೇಕು ಅಂತಂದ್ರ ಪದಗಳ ಅರ್ಥ ಗೊತ್ತಿರ್ಬೇಕು. ಕಮಲಕ್ಕ ಎಲ್ಲಾ ಹೆಸರುಗಳು ಏನಂತಂದ್ರ ತಾವರೆ, ಆಮೇಲೆ
ಪಂಕಜ, ಪದ್ಮ ಅಂತೇಳಿ ನಾವು ತಾವರೆಯನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ, ಬಸವಣ್ಣನವರ ಅಂಕಿತ ನಾಮ ಗುರುತಿಸಿ ಅಂತ ಹೇಳಿದ. ಹೌದಾ, ಬಸವಣ್ಣನವರ ಅಂಕಿತ ನಾಮ ಯಾವ್ದಪ್ಪ ಅಂತಂದ್ರ ಇಲ್ಲಿ ನಮಗ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತ ನಾಮ, ಬಸವಣ್ಣನವರ ವಚನಾಂಕಿತ ಅಂತೇಳಿ ಕೇಳ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡಲ ಸಂಗಮ ದೇವ ಅನ್ನೋದು ಯಾರ ಅಂಕಿತ ನಾಮ ರೀ? ಬಸವಣ್ಣನವರ ಅಂಕಿತ ನಾಮ. ಆದ್ರ ಚನ್ನಮಲ್ಲಿಕಾರ್ಜುನ ಅನ್ನೋದು ಯಾರ್ದು? ಹೌದಾ, ಚನ್ನಮಲ್ಲಿಕಾರ್ಜುನ ಅನ್ನೋದು ಯಾರ್ದು ಅಂತ ಹೇಳಿ ನೀವೇ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಆದ್ರೆ ನಾನು ಹೋದ್ ಕ್ಲಾಸ್ ಅಲ್ಲಿ ಹೇಳಿದೀನಿ ನಿಮಗೆ ಇದು ಯಾರ್ದು ಅಂತ ಹೇಳಿ. ನೀವ್ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನನಗ್ ತಿಳಿಸ್ರಿ. ಕಾಗಿನೆಲೆ ಆದಿಕೇಶವ, ಕಾಗಿನೆಲೆ ಆದಿಕೇಶವ ಅನ್ನೋದು ಯಾರ್ದಪ್ಪ ಅಂತಂದ್ರೆ ಇದು ಕನಕದಾಸರದು. ಯಾರ್ದ್ರಿ? ಇದ್ಯಾರ್ದು? ಕಾಗಿನೆಲೆ ಆದಿಕೇಶವ ಅನ್ನೋದು ಯಾರ್ದಪ್ಪ ಅಂತಂದ್ರೆ ಕನಕದಾಸರ ಒಂದು ವಚನಾಂಕಿ, ಕನಕದಾಸರ ಒಂದು ಅಂಕಿತ ನಾಮ ಅಂತ ಹೇಳ್ಬೋದು. ಗುಹೇಶ್ವರ ನೆಕ್ಸ್ಟ್ ಯಾವ್ದ್ರಿ? ಗುಹೇಶ್ವರ ಅನ್ನೋದು ಯಾವ್ದ್ರಿ? ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಅವ್ರ ಏನಂತಂದ್ರ ಗುಹೇಶ್ವರ ಅಂತೇಳಿ ನಾವು ಅವರ ಅಂಕಿತ ನಾಮವನ್ನ ಕರಿತೀವಿ, ವಚನಾಂಕಿತ ಅಂತೇಳಿ ಕರಿತೀವಿ. ಯಾವ್ದ್ರಿ? ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭುದಾದ್ರ ಕಾಗಿನೆಲೆ ಆದಿಕೇಶವ ಅನ್ನೋದು ಕನಕದಾಸರದು, ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರದು. ಹಾಗಾದ್ರೆ ಚನ್ನಮಲ್ಲಿಕಾರ್ಜುನ ಅನ್ನೋದು ಯಾರ್ದು ಅಂತೇಳಿ ನೀವು ಕಮೆಂಟ್ ಮೂಲಕ ನನಗ್ ತಿಳಿಸ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸಭ್ಯ ಪದವನ್ನ ಬಿಡಿಸಿ ಬರೆದಾಗ, ಸಭ್ಯ ಪದವನ್ನ ಗುಣಿತಾಕ್ಷರ ಪದಗಳನ್ನ ಬಿಡಿಸಿ ಬರಿಬೇಕು. ಯಾವ ರೀತಿ ಬರ್ತದ ಅಂತೇಳಿ ನಾವು ನೋಡಿದಾಗ ಇಲ್ಲಿ ವ್ಯಂಜನಗಳನ್ನ ಬಿಡಿಸಿ ಬರಿಬೇಕು ಅಂತಂದ್ರೆ ವ್ಯಂಜನಗಳು ಯಾವ ರೀತಿ ಇರ್ತಾವ? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತೇಳಿ ಕರಿತೀವಿ. ಅದರಲ್ಲಿ ವ್ಯಂಜನದಲ್ಲಿರ್ತಕ್ಕಂತಹ ಸ್ವರ ಮತ್ತು ವ್ಯಂಜನವನ್ನ ಬಿಡಿಸಿ ಬರೆಯೋದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಗುಣಿತಾಕ್ಷರ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಸಭ್ಯ ಪದವನ್ನ ಯಾವ ರೀತಿ ಬಿಡಿಸಿ ಬರಿತೀವಿ ಅಂತಂದ್ರ ಸ ವ್ಯಂಜನ್ ಪ್ಲಸ್ ಐತಿ ಅ ಉಚ್ಚಾರ ಆಗೈತಿ. ಸ ಉಚ್ಚಾರ ಆಗ್ಬೇಕಾದ್ರೆ ಏನಾಗ್ತತಿ? ಅ ಉಚ್ಚಾರ ಆಗ್ತತಿ. ಹಾಗಾದ್ರ ಬ್ಯ ಉಚ್ಚಾರ ಆಗ್ಬೇಕು ಅಂತಂದ್ರ ಪ್ಲಸ್ ದೊಡ್ಡ ಬ ವ್ಯಂಜನ್ ಪ್ಲಸ್ ಯ ವ್ಯಂಜನ್ ಪ್ಲಸ್ ಭ ಆಯ್ತು ಭ ಆಯ್ತು. ಹೌದಾ, ಐತಿ ಅ ಉಚ್ಚಾರ ಆಗೈತಿ. ಹಾಗಾದ್ರ ಸಭ್ಯ ಪದವನ್ನ ಬಿಡಿಸಿ ಬರೆದಾಗ ನಮ್ಗೆ ಏನಾಗ್ತತಿ ಅಂತಂದ್ರ ಸ ವ್ಯಂಜನ್ ಪ್ಲಸ್ ಅ, ಬ ವ್ಯಂಜನ್ ಪ್ಲಸ್ ಯ ವ್ಯಂಜನ್ ಪ್ಲಸ್ ಅ ಅಂದಾಗ ನಮಗೆ ಸಭ್ಯ ಅಂತೇಳಿ ಆಗ್ತದ. ಹಾಗಾದ್ರೆ ಯಾವ ಆಪ್ಷನ್ ಐತಿ ಅಲ್ಲಿ ನೋಡ್ರಿ? ಸ ವ್ಯಂಜನ್ ಪ್ಲಸ್ ಅ, ಭ ವ್ಯಂಜನ್ ಪ್ಲಸ್ ಯ ಪ್ಲಸ್ ಅ. ಆಪ್ಷನ್ ಬಿ ಇದಕ್ಕೆ ಏನಾಗ್ತತಿ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಓಕೆ, ಹಾಗಾದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಬಟನ್ ಅನ್ನ ಒತ್ತಾ ಇರಿ. ನೆಕ್ಸ್ಟ್ ನೋಡ್ರಿ, ಸಕ್ಕರೆ ಪದದಲ್ಲಿ ಕ ಎಂಬುವುದು, ಸಕ್ಕರೆ ಪದದಲ್ಲಿ ಕ ಎಂಬುದು ಏನಾಗ್ತದ ಅಂತೇಳಿ ಕೇಳಿದಾರ. ಏನ ವರ್ಗೀಯ ವ್ಯಂಜನ ಆಗ್ತದನೋ? ಹೌದು, ಕ ಅನ್ನೋದು ಒಂದು ವ್ಯಂಜನ. ಆದ್ರ ಇಲ್ಲಿ ವರ್ಗೀಯ ವ್ಯಂಜನ ಆಗ್ತದನೋ, ಅವರ್ಗೀಯ ವ್ಯಂಜನ ಆಗ್ತದನೋ, ಸಜಾತಿ ಸಂಯುಕ್ತಾಕ್ಷರ ಆಗ್ತದನೋ, ಆಮೇಲೆ ವಿಜಾತಿ ಸಂಯುಕ್ತಾಕ್ಷರ ಆಗ್ತದನೋ ಅಂತೇಳಿ ನಾವು ನೋಡಿದಾಗ ಕ ಸಮೀಪದ ಉತ್ತರವನ್ನ ನಾವು ಹುಡುಕ್ಬೇಕು. ಹೌದಾ, ಸ ಅನ್ನೋದು ಒಂದು ವ್ಯಂಜನನೂ ಆಗ್ತದ, ಇಲ್ಲಿ ಕ ಅನ್ನೋದು ಒಂದು ವ್ಯಂಜನನೂ ಆಗ್ತದ, ಕ ಅನ್ನೋದು ಒಂದು ವರ್ಗೀಯ ವ್ಯಂಜನನೂ ಆಗ್ತದ. ಹೌದಾ, ಅದಕ್ಕೆ ಸಮೀಪವಾದಂತಹ ಉತ್ತರವನ್ನ ನಾವು ಹುಡುಕಿದಾಗ ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಕದ ಕೆಳಗಡೆ ಏನೈತ್ರಿ? ಕದ್ ಒತ್ತ ಐತಿ. ಹೌದಾ, ಹಾಗಾಗಿ ಏನಂತಂದ್ರ ನಮಗ ಸಜಾತಿ ಸಂಯುಕ್ತಾಕ್ಷರ ಅಂತೇಳಿ ಆಗ್ತದ. ಸಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ನಿಮಗ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ? ಇಲ್ಲಿ ನೋಡ್ರಿ, ಸಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ಏನು? ಎರಡು ಒಂದೇ ಜಾತಿಯ ಅಕ್ಷರಗಳು, ಎರಡು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವುದಕ್ಕೆ ಏನಂತಂದ್ರೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಎರಡು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವುದಕ್ಕೆ, ವ್ಯಂಜನಗಳು ಸೇರಿ ಆಗುವ ಅಕ್ಷರ ಏನ್ರಿ? ಎರಡು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಜಾತಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವಿಜಾತಿ ಸಂಯುಕ್ತಾಕ್ಷರ ಅಂತಂದ್ರ, ವಿಜಾತಿ ಸಂಯುಕ್ತಾಕ್ಷರ ಅಂತಂದ್ರೆ ಏನ್ರಿ? ಎರಡು ಬೇರೆ ಬೇರೆ ಜಾತಿಯ
ಎರಡು ಬೇರೆ ಬೇರೆ ಜಾತಿಯ, ಗೊತ್ತಿರ್ಲಿಲ್ಲ ಅಂತಂದ್ರೆ ನೋಟ್ ಮಾಡ್ತಾ ಹೋಗ್ರಿ, ಜಾತಿಯ ವ್ಯಂಜನಗಳು ಸೇರಿ ಆಗುವುದಕ್ಕೆ, ವ್ಯಂಜನಗಳು ಸೇರಿ ಆಗುವ ಅಕ್ಷರ. ಏನ್ರಿ ಇಲ್ಲಿ ನೋಡ್ರಿ, ಇನ್ನೊಂದ್ಸತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ರಿ. ಟೋಟಲ್ ಆಗಿ ನೋಡ್ರಿ, ಸಜಾತಿಯ ಸಂಯುಕ್ತಾಕ್ಷರ ಅಂತಂದ್ರೆ ಎರಡು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರನ ಏನಪ್ಪಾ ಅಂತಂದ್ರೆ ನಮ್ಗೆ ಸಜಾತಿ ಒತ್ತಕ್ಷರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿ ವಿಜಾತಿಯ ಒತ್ತಕ್ಷರ ಅಂತೇಳಿ ಕರಿತೀವಿ. ಹಾಗಾದ್ರೆ ನಮಗ ಇಲ್ಲಿ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ನಮಗ ಇಲ್ಲಿ ಚಕ್ರ ಇದು ಈ ಪದವು ಯಾವುದಕ್ಕೆ ಉದಾಹರಣೆ ಅಂತೇಳಿ ಕೇಳ್ಬೋದು ನಾವು. ಖದ್ ಬಡ್ಡ್ಯಾಗ ರದ್ ಒತ್ ಬಂದೈತಿ ಅಂತಂದ್ರೆ ಏನಾಗ್ತದ, ಇದು ಎರಡು ಬೇರೆ ಬೇರೆ ಅಕ್ಷರಗಳದಾವ, ಎರಡು ಬೇರೆ ಬೇರೆ ವ್ಯಂಜನಗಳದಾವ. ಹಾಗಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ ಚಕ್ರ ಅನ್ನೋದು ವಿಜಾತಿ ಪದ ಆಗ್ತತಿ. ನೆಕ್ಸ್ಟ್ ಸಜಾತಿ ಅಂತಂದ್ರ ಇಲ್ಲಿ ಅಕ್ಕ, ಇಲ್ಲಿ ನೋಡ್ರಿ ಅಕ್ಕ, ಆಮೇಲೆ ಅಪ್ಪ. ಹೌದಾ, ಪದ್ ಕೆಳಗಡೆ ಏನ್ ಬಂದೈತಿ, ಪದ್ ಒತ್ತ ಬಂದೈತಿ. ಇಲ್ಲಿ ಅಕ್ಕ, ಕದ್ ಕೆಳಗಡೆ ಏನ್ ಬಂದೈತ್ರಿ, ಕದ್ ಒತ್ತ ಬಂದೈತಿ. ಒಂದೇ ಜಾತಿ ಅಕ್ಷರಗಳದಾವ, ಹಾಗಾಗಿ ಎರಡು ಬೇರೆ ಬೇರೆ ಜಾತಿ ಅಕ್ಷರಗಳು ಸೇರಿ ಅದೇನಾಗ್ತತ್ರಿ ವಿಜಾತಿ ಒತ್ತಕ್ಷರ ಆಗ್ತತಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಆದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ, ಕೆಳಗಿನ ಯಾವುದು ಆದೇಶ ಸಂಧಿಯ ನಿಯಮವಾಗಿದೆ ಅಂತೇಳಿ ಕೇಳಿದ. ಹೌದಾ, ಕೆಳಗಿನ ಯಾವುದು ಆದೇಶ ಸಂಧಿಯ ನಿಯಮವಾಗಿದೆ ಅಂತೇಳಿ ಕೇಳಿದಾಗ ಸ್ವರ ಪ್ಲಸ್ ಸ್ವರ, ಸ್ವರ ಲೋಪ, ಸವರ್ಣ ಸ್ವರ, ದೀರ್ಘಾದೇಶ ಅಂತೇಳಿ ಕೇಳಿದಾರ. ನೆಕ್ಸ್ಟ್ ಕತಪಗಳಿಗೆ ಗದಬಗಳ ಆದೇಶವಾಗುವುದು ಅಂತೇಳಿ ಕೇಳಿದಾರ. ಆ ಕಾರಗಳ ಮುಂದೆ ಈ ಕಾರಗಳು ಬಂದು ಕಾರಾದೇಶ ಆಗುವುದು ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಏನಪ್ಪಾ ಅಂತಂದ ಇಲ್ಲಿ ನಮಗ ಆದೇಶ ಸಂಧಿಯ ನಿಯಮ ಏನು ಅಂತ ಗೊತ್ತಾಗ್ಬೇಕು. ಇಲ್ಲಿ ಹೋದ ವರ್ಷ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು ಮೊರಾರ್ಜಿ ಎಕ್ಸಾಮ್ ಅಲ್ಲಿ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕ ಯಾವ ಸಂಧಿ ಅಂತಾರೆ ಅಂತೇಳಿ ಕೇಳಿದ್ರು. ಆದ್ರೆ ಅದು ಈ ಕ್ವಶನ್ ಚೇಂಜ್ ಆಗಿದೆ ನೋಡ್ರಿ. ಕತಪಗಳಿಗೆ ಗದಬಗಳು ಆದೇಶವಾಗುವುದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆದೇಶ ಸಂಧಿಯ ನಿಯಮ ಅಂತೇಳಿ ಕರಿತೀವಿ. ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ದೀರ್ಘ ಸವರ್ಣ ಸ್ವರಗಳು ಬಂತಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಹೌದಾ, ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಸ್ವರ ಏನಾದ್ರೂ ಲೋಪ ಆಕ್ಕಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ಹೌದಾ, ಲೋಪ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಆ ಕಾರಗಳ ಮುಂದೆ ಈ ಕಾರಗಳ ಮುಂದೆ ಏ ಕಾರಗಳು ಏನಾದ್ರೂ ಬಂತು ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ, ಏ ಕಾರಾದೇಶ ಏನಾದ್ರೂ ಬಂತು ಅಂತಂದ್ರ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಗುಣಸಂಧಿ ಅಂತೇಳಿ ಕರಿತೀವಿ. ಹೌದಾ, ಗುಣಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ, ಲೈಕ್ ಬಟನ್ ಅನ್ನ ಒತ್ತಾ ಇರಿ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಮನೆ ಈ ಪದಕ್ಕೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ, ಮನೆ ಈ ಪದಕ್ಕೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಏನಾಗ್ತದ ಅಂತೇಳಿ ಕೇಳಿದಾರ. ಹಾಗಾದ್ರೆ ನಮಗ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರ್ಬೇಕು. ಹೌದಾ, ವಿಭಕ್ತಿ ಪ್ರತ್ಯಯಗಳು ನೋಡಿಲಿ. ಪ್ರಥಮ ಏನ್ ಬರ್ತದ, ಪ್ರಥಮ ವಿಭಕ್ತಿ ಪ್ರತ್ಯಯ ಏನ್ ಬರ್ತದ ಅಂತಂದ್ರ ಪ್ರಥಮ ಉ, ದ್ವಿತೀಯ ಏನ್ ಬರ್ತದ ಅನ್ನು, ತೃತೀಯ ಏನ್ ಬರ್ತದ ಇಂದ. ಹೌದಾ, ಇಲ್ಲಿ ಚತುರ್ಥಿ ಏನ್ ಬರ್ತದ ಗೆ, ಈಗೆ, ಆಮೇಲೆ ಕೆ. ಹೌದಾ, ನೆಕ್ಸ್ಟ್ ಪಂಚಮಿ ದೆಸೆಯಿಂದ, ಪಂಚಮಿ ಏನ್ ಬರ್ತದ ದೆಸೆಯಿಂದ. ಷಷ್ಠಿ ಅಂತೇಳಿ ಬರ್ತದ. ನೆಕ್ಸ್ಟ್ ಸಪ್ತಮಿ
ಅಲ್ಲಿ ಅಂತೇಳಿ ಬರ್ತದ. ಸಂಬೋಧನಾ ಸಂಬೋಧನಾ ಏನ್ ಬರ್ತದ್ರಿ? ಆ ಎ ಇರಾ ಈ ಈ ಒಂದು ಉಚ್ಚಾರಗಳು ಏನಾದ್ರು ಬಂದ್ರ, ವಿಭಕ್ತಿ ಪ್ರತ್ಯಯಗಳು ಏನಾದ್ರು ಬಂದ್ರ ನಮಗೇನ್ರಿ ಈ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಯಾವ ಎಕ್ಸಾಂಪಲ್ ಅನ್ನ ಕೊಟ್ಟಿರ್ತಾರೆ ಆ ಒಂದು ಎಕ್ಸಾಂಪಲ್ ಅನ್ನ ನಾವು ಹಚ್ಬೇಕಾಗತ್ತೆ. ಹಾಗಾದ್ರ ನಮಗೇನ್ ಕೇಳಿದಾರ, ನೋಟ್ ಡೌನ್ ಮಾಡ್ಕೊಳ್ರಿ, ಬುಕ್ಸ್ ತಗೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಷ್ಟು ನಿಮಗ್ ಗೊತ್ತಿತ್ತು ಅಂತಂದ್ರ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಿಮ್ ಕಿಸೆದಾಗಿದ್ದಂಗ ಇರ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಈಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನಾ ಆ ಎ ಇರಾ ಇ. ಈ ಒಂದು ಸಂಬೋಧನೆಯನ್ನ ನಿಮ್ಮ ಒಂದು ಪುಸ್ತಕದಲ್ಲಿ ಕೊಟ್ಟಿಲ್ಲ. ಆದ್ರೂ ಏನಪ್ಪಾ ಅಂತಂದ್ರ ಕೇಳುವಂತ ಚಾನ್ಸಸ್ ಸಂಭವನೀಯ ಇರಬಹುದು. ಅದಕ್ಕೆ ಏನ್ ಮಾಡಿದೀನಿ ಅಂತಂದ್ರ ನಾನು ಕೊಟ್ಟಿದ್ದೀನಿ ಇಲ್ಲಿ, ನಿಮಗ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ಹೇಳಿದೀನಿ. ಹಾಗಾದ್ರ ಇವೆಲ್ಲಾ ನಿಮ್ಗೆ ಏನಾಗಿರ್ಬೇಕು ಅಂತಂದ್ರ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ನಮಗೆ ಇರ್ತಕ್ಕಂತಹ ಪ್ರಶ್ನೆ ಏನ್ ಎಕ್ಸಾಂಪಲ್ ಕೊಟ್ಟಾರ ಅಂತಂದ್ರ ಮನೆ ಅನ್ನೋದನ್ನ ಕೊಟ್ಟಾರ. ಅದನ್ನ ಏನ್ ಮಾಡ್ರಿ ಅಂತಂದಾರಂದ್ರ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ಹಚ್ರಿ ಅಂತಂದಾರ. ಸಪ್ತಮಿಯಲ್ಲಿ ಏನ್ ಐತಿಯಪ್ಪ ಅಂತಂದ್ರ ಇಲ್ಲಿ ಅಲ್ಲಿ ಅನ್ನೋದ ಐತಿ. ಹೌದಾ? ಹಂಗಾದ್ರ ಮನೆ ಏನಾಕತಿ? ಮನೆಯಲ್ಲಿ ಅಂತೇಳಿ ಆಗ್ತದ. ಹೌದಾ? ಮನೆಯಲ್ಲಿ ಅನ್ನೋದು ಇದಕ್ ಸರಿಯಾದ ಉತ್ತರ ಆಗ್ತದ. ಎಲ್ಲೈತ್ರಿ? ಆಪ್ಷನ್ ಸಿ ಎಲ್ಲೈತಿ ನೋಡ್ರಿ. ಹೌದಾ? ಆಪ್ಷನ್ ಸಿ ಕರೆಕ್ಟ್ನಾ? ಓಕೆ, ನೆಕ್ಸ್ಟ್. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಯಾರಾದ್ರೂ ಬರ್ಕೊಂಡಿರ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ಅನ್ನ ಹೊಡಿರಿ. ಹೌದಾ? ಸ್ಕ್ರೀನ್ ಶಾಟ್ ಹೊಡೆದು ಏನ್ ಮಾಡ್ಕೊಡ್ರಿ, ಅಥವಾ ವಿಡಿಯೋನ ಪಾಸ್ ಮಾಡ್ಕೊಂಡು ಬರಿತಾ ಹೋಗ್ರಿ. ನೆಕ್ಸ್ಟ್, ಈ ಲೇಖನ ಚಿಹ್ನೆ ಯಾವುದು ಅಂತ ಗುರುತಿಸಿ, ಅದರ ಹೆಸರು ಏನು ಅಂತೇಳಿ ಕೇಳಿದಾರೆ. ಏನಾಗ್ತದ ನೋಡ್ರಿ ಅದು? ಅರ್ಧ ವಿರಾಮ ಚಿಹ್ನೆನೋ, ಪೂರ್ಣ ವಿರಾಮ ಚಿಹ್ನೆನೋ, ಅಲ್ಪ ವಿರಾಮ ಚಿಹ್ನೆನೋ, ಪ್ರಶ್ನಾರ್ಥಕ ಚಿಹ್ನೆನೋ ಅಂತ ಕೇಳಿದಾಗ ನಮ್ಗೆ ಏನಾಗ್ತದ್ರಿ ಅಂತಂದ್ರ ಈ ಒಂದು ಮ್ಯಾಲೊಂದು ಪಾಯಿಂಟ್, ಆಮೇಲೆ ಒಂದು ಕಾಮ, ಕೆಳಗಡೆ ಒಂದು ಕಾಮ ಇತ್ತು ಅಂತಂದ್ರ ಅದೇನಾಗ್ತದ್ರ ನಮ್ಗ ಅರ್ಧ ವಿರಾಮ ಚಿಹ್ನೆ ಆಗ್ತದ. ಇನ್ನ ಪೂರ್ಣ ವಿರಾಮ ಚಿಹ್ನೆ ಅಂತಂದ್ರ ವಾಕ್ಯದ ಕೊನೆಯಲ್ಲಿ ಇಡೋದು, ವಾಕ್ಯ ಮುಗೀತು ಅಂದ ತಕ್ಷಣ ಇಡೋದು ಏನಪ್ಪಾ ಅಂತಂದ್ರ ಪೂರ್ಣ ವಿರಾಮ ಚಿಹ್ನೆ. ಅಲ್ಪ ವಿರಾಮ ಅಂತಂದ್ರ ಬಹಳಷ್ಟನ್ನ ಒಂದೇ ವಾಕ್ಯದಲ್ಲಿ ಹೇಳೋದಿತ್ತು ಅಂತಂದ್ರ ಇಲ್ಲಿ ಬಾಳೆಹಣ್ಣು ಕೊಮ ಸೇಬು ಹಣ್ಣು ಕೊಮ ಹಿಂಗ್ ಬರಿತೀವಲ್ಲ, ಬಾಳೆ ಕೊಮ ಸೇಬು ಕೊಮ ಇದು ಕಿತ್ತಳೆ ಹಿಂಗ್ ಬರದ, ಆಮೇಲೆ ಅದ್ರ ಮುಂದೆ ಏನ್ ಮಾಡ್ತೀವಿ, ಕಾಮಗಳನ್ನ ಕೊಡ್ತೀವಿ. ಅದು ಏನಂತಂದ್ರ ಇಲ್ಲಿ ನಮಗ ಅಲ್ಪ ವಿರಾಮ ಹೆಂಗ್ ಬರ್ತದ್ರಿ? ಕಾಮ. ನೆಕ್ಸ್ಟ್, ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಆಲ್ರೆಡಿ ನಿಮ್ಗೆಲ್ಲಾನು ಗೊತ್ತು. ಏನ್ ಬರ್ತದ್ರಿ? ಪ್ರಶ್ನಾರ್ಥಕ ಚಿಹ್ನೆ. ಓಕೆ, ಈ ರೀತಿ ಲೇಖನ ಚಿಹ್ನೆಗಳನ್ನು ಕೂಡ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರ ಕೇಳ್ತಿರ್ತಾರ, ಎಕ್ಸಾಂಪಲ್ಸ್ ಅನ್ನ ಕೊಡ್ತಿರ್ತಾರ. ಈ ಒಂದು ವಾಕ್ಯಕ್ಕೆ ಸರಿ ಹೊಂದುವ ಲೇಖನ ಚಿಹ್ನೆಯನ್ನ ಬಳಸ್ರಿ ಅಂತ ಕೇಳ್ತಿರ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೀವ್ ಏನ್ ಮಾಡ್ರಿ ಅಂತಂದ್ರ ಲೇಖನ ಚಿಹ್ನೆಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್, ರವಿಯು ತನ್ನ ಚಿಕ್ಕಪ್ಪನವರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಅಂತ ಕೇಳಿದಾರೆ. ಹೌದಾ? ರವಿಯು ತನ್ನ ಚಿಕ್ಕಪ್ಪನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನ ಅಥವಾ ಗೌರವ ಸೂಚಕ ಪದ ಯಾವುದು ಅಂತೇಳಿ ಕೇಳಿದಾಗ ನಮಗಿಲ್ಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಪತ್ರವನ್ನ ಬರಿತಿರ್ಬೇಕಾದ್ರೆ ತೀರ್ಥರೂಪ ಸಮಾನ ಅಂತೇಳಿ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ತೀರ್ಥರೂಪ ಸಮಾನ ಅಂತೇಳಿ ನಾವು ಯೂಸ್ ಮಾಡ್ಕೊಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ತೀರ್ಥರೂಪ ಅನ್ನೋದನ್ನ ಯಾರಿಗೆ ಯೂಸ್ ಮಾಡ್ಕೊಳ್ತೀವಿ? ಹೌದಾ? ತೀರ್ಥರೂಪ ಅಂತಂದ್ರ ತಂದೆ. ಹೌದಾ? ತೀರ್ಥರೂಪ ಅಂತಂದ್ರ ತಂದೆಗೆ ನಾವು ಪತ್ರ ಬರೆಯುವಾಗ ಬಳಸುವ ಗೌರವ ಸೂಚಕ ಪದ ಆಗಿರ್ತದ. ನೆಕ್ಸ್ಟ್, ಮಾತೃಶ್ರೀ ಅಂತಂದ್ರ ತಾಯಿಗೆ. ಹೌದಾ? ತಾಯಿಗೆ ಒಂದು ಗೌರವ ಸೂಚಕ ಒಂದು ಪದವನ್ನ ಏನ್ ಬಳಸ್ತೀವಿ ಅಂತಂದ್ರ ನಾವು ಮಾತೃಶ್ರೀ ಅಂತ ಬಳಸ್ತೀವಿ. ಇನ್ನು ಪೂಜ್ಯ, ಹಿರಿಯರಿಗೆ ಅಥವಾ ಗುರುಗಳಿಗೆ, ಹಿರಿಯರಿಗೆ ಆರ್ ಗುರುಗಳಿಗೆ, ಹಿರಿಯರಿಗೆ ಆರ್ ಗುರುಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪೂಜ್ಯ ಅನ್ನುವಂತ ಗೌರವ ಸೂಚಕ ಪದವನ್ನ ಬಳಸ್ತೀವಿ. ನೆಕ್ಸ್ಟ್, ತೀರ್ಥರೂಪ ಸಮಾನ ಅಂತಂದ್ರ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಬಳಸ್ತೀವಿ. ಹೌದಾ? ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ನಾವು ಏನಂತ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರ ತೀರ್ಥರೂಪ ಸಮಾನ ಅಂತೇಳಿ ಯೂಸ್ ಮಾಡ್ಕೊಳ್ತೀವಿ. ಪೂಜ್ಯ ಅನ್ನೋದು ಹಿರಿಯರಿಗೆ ಅಥವಾ ಗುರುಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಮಾತೃಶ್ರೀ ಅನ್ನುವಂತ ಒಂದು ಸಂಬೋಧನೆಯನ್ನ ತಾಯಿಗೆ ಗೌರವ ಸೂಚಕವಾಗಿ ಪದವನ್ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ತೀರ್ಥರೂಪ ಅನ್ನೋದನ್ನ ಯಾರಿಗೆ ಯೂಸ್ ಮಾಡ್ತೀವಿ? ತಂದೆಗೆ ಗೌರವ ಸೂಚಕವಾಗಿ ಬಳಸ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್,
ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾರ. ಕನ್ಫ್ಯೂಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನೀವು ಕನ್ನಡದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೋಬಹುದು, ಮ್ಯಾಥ್ಸ್ ಅಲ್ಲೂ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೋಬಹುದು, ಇಂಗ್ಲಿಷ್ ನಲ್ಲೂ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೋಬಹುದು. ಆಮೇಲೆ GK ಮತ್ತು EVS ನಲ್ಲಿ 1 ಅಥವಾ 2 ಮಾರ್ಕ್ಸ್ ನೀವು ಹೋಗ್ಸಿದ್ರು ಕೂಡ ಏನಾಗ್ತದ ಅಂತಂದ್ರೆ 98, 99 ಸ್ಕೋರ್ ಮಾಡೋದಕ್ಕೆ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲಾ ರೀತಿಯ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಸಿಲೆಬಸ್ ನ ಕವರ್ ಮಾಡ್ತಿದ್ವಿ. ನೀವು ಪ್ರತಿದಿನ ನಮ್ಮ ಕ್ಲಾಸ್ ಗಳನ್ನ ನೋಡ್ತಾ ಇರಿ, ನೋಡಿ ಏನ್ ಮಾಡ್ರಿ ಅಂತಂದ್ರ ನೋಟ್ ಮಾಡ್ಕೊಳ್ತಾ ಇರಿ. ನೋಟ್ ಮಾಡ್ಕೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು, ಕಿತ್ತೂರು ಚೆನ್ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದರು ವಾಕ್ಯದಲ್ಲಿರುವ ಮಡಿ ಪದದ ನಾನಾರ್ಥಕ ಏನಾಗ್ತದ ಅಂತ ಹೇಳಿ ಕೇಳಿದಾರ. ಹೌದಾ? ಸಮಾನಾರ್ಥಕ ಅಲ್ಲ, ನಾನಾರ್ಥಕ ಅಂತಂದ್ರೆ ಏನ್ರಿ? ಒಂದು ಪದ ಹಲವಾರು ಅರ್ಥಗಳನ್ನ ಹೊಂದಿರೋದು. ಒಂದು ಪದ ಹಲವಾರು ಅರ್ಥಗಳನ್ನ ಹೊಂದಿತ್ತು ಅಂತಂದ್ರೆ ಅದಕ್ಕೆ ನಾವು ನಾನಾರ್ಥಕ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಮಡಿ ಅಂತಂದ್ರೆ ಏನಾಗ್ತದೆ ನೋಡ್ರಿ, ಸಾಯಿ, ಶುದ್ಧ, ಕೋಲು, ದಂಡ, ಭಾಗ್ಯ, ದೇಹ, ನುಡಿ, ಮಾತು ಅಂತೇಳಿ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರ ನಮ್ಗೆ ಏನಾಗ್ತೈತಿ? ಮಡಿದರು, ಈ ಪೂಜ್ಯರು ಮಡಿದರು ಅಂತೇಳಿ ನಾವು ಕರಿತಿರ್ತೀವಿ. ದಿವ್ಯಾಂಗತರಾದರು ಅಂತೇಳಿ ಕರಿತಿರ್ತೀವಿ, ಮರಣ ಹೊಂದಿದರು ಅಂತೇಳಿ ಕರಿತಿರ್ತೀವಿ. ಅದಕ್ಕೂ ಕೂಡ ನಾವ್ ಏನ್ ಕರಿತೀವಿ ಅಂತಂದ್ರ ಮಡಿ ಅಂತಂದ್ರೆ ಸಾಯೋದು. ಹೌದಾ? ಮಡಿ ಅಂತಂದ್ರೆ ಸಾಯೋದು. ಮತ್ತ ಮಡಿ ದೇವಸ್ಥಾನಕ್ಕೆ ಮಡಿಯಿಂದ ಬರ್ಬೇಕು ಅಂತ ಹೇಳಿ ಕರಿತಿರ್ತಾರ. ಹೌದಾ? ಹಾಗ ಏನಂತಂದ್ರ ಇಲ್ಲಿ ಸಾಯಿ ಮತ್ತು ಶುದ್ಧ ಅನ್ನೋದು ಇಲ್ಲಿ ಮಡಿ ಪದದ ನಾನಾರ್ಥಕ ಪದಗಳನ್ನ ಆಗ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ ಏನೈತ್ ನೋಡ್ರಿ, ಊರಿನೊಳಗೆ ಚಿರತೆಯು ನುಗ್ಗಿದಾಗ ಜನರು ಕಕ್ಕಾಬಿಕ್ಕಿಯಾಗಿ ಓಡಿದರು. ಈ ವಾಕ್ಯದಲ್ಲಿ ಕಕ್ಕಾಬಿಕ್ಕಿ ಪದವು ನೀಡುವ ಸಮಾನಾರ್ಥಕ ಅಥವಾ ಈ ಒಂದು ಪಡೆನುಡಿಯ ಅರ್ಥ ಏನು ಅಂತ ಹೇಳಿ ಕೇಳಿದಾರ. ಮೋಸಗೊಳಿಸುವುದು, ತಪ್ಪಿಸಿಕೋ, ದಿಕ್ಕು ತೋಚದಂತಾಗು, ಮೇಲೆ ಬೀಳು ಅಂತ ಹೇಳಿ ಕೊಟ್ಟಾರ. ನಮ್ಗೆ ಏನಾಗ್ತದ ಅಂತಂದ್ರ ಕಕ್ಕಾಬಿಕ್ಕಿ ಆಗುದಂತಂದ್ರ ಏನ, ದಿಕ್ಕು ತೋಚದಂಗ ಓಡ್ಬಿಡುದು. ನಿಮ್ಮಲ್ಲಿ ಹುಲಿ ಬತ್ತಂದ್ರ ಏನ್ ಮಾಡ್ತೀರಿ? ನಿಲ್ತೀರಿ ಏನಾದ್ರ ಮುಂದ? ಹೌದಾ? ಹಾಗೆ ಏನ್ ಮಾಡ್ತೀರಿ ಅಂತಂದ್ರ ಇಲ್ಲಿ ದಿಕ್ಕು ತೋಚದಂಗ ಏನಾಗುದಂತಂದ್ರ ಎಲ್ಲಾ ಕಡೆ ಓಡ್ಬಿಡೋದು. ಎಲ್ಲಾರು ಒಂದೊಂದ್ ಕಡೆ ಹೋಗಂಗಿಲ್ಲ, ಎಲ್ಲಾರು ಎಲ್ಲಾ ಕಡೆ ಹೋಗ್ಬಿಡ್ತಾರ ಮುಚ್ಕೊಳಕ್. ಹೌದಾ? ಅಲ್ಲಿ ನೋಡ್ರಿ ಏನಾಗ್ತದ ಅಂತಂದ್ರ ಕಕ್ಕಾಬಿಕ್ಕಿ ಅಂತಂದ್ರ ಇಲ್ಲೇನು ದಿಕ್ಕು ತೋಚದಂತಾಗು ಅಂತೇಳಿ ಅರ್ಥ ಆಗ್ತದ. ನೆಕ್ಸ್ಟ್ ನೋಡ್ರಿ, ಅವನು ಮರವನ್ನು ಸರಸರನೆ ಏರಿದನು. ಹೌದಾ? ಅವನು ಮರವನ್ನು ಸರಸರನೆ ಏರಿದನು. ಈ ವಾಕ್ಯದಲ್ಲಿರುವ ಅವನು ಪದವು ಏನಾಗ್ತದ ಅಂತ ಹೇಳಿ ಕೇಳಿದ. ಹೌದಾ? ಈ ವಾಕ್ಯದಲ್ಲಿರುವ ಅವನು ಪದವು ಏನಾಗ್ತದ ಅಂತ ಹೇಳಿ ನಾವು ನೋಡಿದಾಗ ಏನು ಸರ್ವನಾಮ ಆಗ್ತದನೋ, ಕ್ರಿಯಾಪದ ಆಗ್ತದನೋ, ವಿಶೇಷಣ ಆಗ್ತದನೋ, ಅಥವಾ ನಾಮಪದ ಆಗ್ತದನೋ ಅಂತೇಳಿ ನೋಡಿದಾಗ ನಾವು ನಾಮಪದದ ಬದಲಾಗಿ ಬಳಸುವುದಕ್ಕನ ಸರ್ವನಾಮ ಅಂತೇಳಿ ಕರಿತೀವಿ. ಹೌದಾ? ನಾಮಪದದ ಬದಲಾಗಿ ಬಳಸುವ ಒಂದು ಪದಗಳಿಗೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ. ಇಲ್ಲಿ ನಾನು ಏನಾದ್ರೂ ಒಂದು ಹೆಸರು ಕೊಡ್ತೀನಿ ಇವಾಗ. ಹೌದಾ? ಏನಾದ್ರೂ ಒಂದು ಹೆಸರು ಕೊಡ್ತೀನಿ, ಕಾರ್ತಿಕ ಅಂತ ಹೆಸರು ಕೊಡ್ತೀನಿ ನಾ. ಹೌದಾ? ಕಾರ್ತಿಕ ಮರವನ್ನು ಸರಸರನೆ ಏರಿದನು. ಹೌದಾ? ಕಾರ್ತಿಕ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ನಾಮಪದ ಆಗ್ತದ. ಹೌದಾ? ನಾಮಪದ ಆಗ್ತದ. ನೆಕ್ಸ್ಟ್ ಇನ್ನ ಅವನು, ಇಲ್ಲಿ ಅವನು ಅವ ಯಾರದನ? ಕಾರ್ತಿಕನ ಅದಾನ. ಹೌದಾ? ಅವನು ಬದಲಾಗಿ ನಾವ್ ಏನ್ ಬಳಸತ್ತೀವಿ ಅಂತಂದ್ರ ಇಲ್ಲಿ ಕಾರ್ತಿಕನ ಬದಲಾಗಿ ಒಂದು ಪದವನ್ನ ಬಳಸಾಕತ್ತೀವಿ. ಅದು ಯಾವ್ದಂತಂದ್ರ ಅವನು ಅಂತೇಳಿ. ನಾಮಪದ ಬದಲಾಗಿ ಬಳಸೋದು ಯಾವ್ದಂತಂದ್ರ ಇಲ್ಲಿ ನಮಗ್ ಸರ್ವನಾಮ ಅಂತೇಳಿ ಆಗ್ತದ. ಆನ್ಸರ್ ಯಾವ್ದ್ರಿ? ಸರ್ವನಾಮ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ವಿಶೇಷಣ ಅಂತಂದ್ರೆ ಏನು? ಯಾವುದೇ ಒಂದು ವಸ್ತುವಿನ ಬಗ್ಗೆ ಆಗಿರ್ಲಿ, ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಲಿ, ಏನಾದ್ರೂ ವಿಶೇಷಣವನ್ನ ಸೂಚಿಸ್ತಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ಆ ಒಂದು ಪದದ ವಿಶೇಷಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾಮಪದ ಅಂತಂದ್ರ ವ್ಯಕ್ತಿ, ವಸ್ತು, ಊರುಗಳ ಹೆಸರನ್ನ ಸೂಚಿಸ್ತಿತ್ತು, ಪ್ರಾಣಿಗಳ ಹೆಸರನ್ನ ಸೂಚಿಸ್ತಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ನಾಮಪದ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ರಿಯಾಪದ ಅಂದ್ರೆ ಏನ್ರಿ? ಕ್ರಿಯೆಯನ್ನ ಸೂಚಿಸುವ ಪದಗಳು. ಹೌದಾ? ಇವ್ ಯಾವಾಗ್ಲೂ ಏನಿರ್ತಾವ ಅಂತಂದ್ರ ವಾಕ್ಯದ ಕೊನೆಯಲ್ಲಿ ಇರ್ತಾವ. ಹೌದಾ? ವಾಕ್ಯದ ಕೊನೆಯಲ್ಲಿ ಇರ್ತಾವ. ಕ್ರಿಯೆಯನ್ನ ಸೂಚಿಸುವ ಪದಗಳು. ಕ್ರಿಯೆಯನ್ನ ಸೂಚಿಸುವ ಪದಗಳಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಏನಪ್ಪಾ ಅಂತಂದ್ರ ಶಾರದಾ ಊಟ ಮಾಡಿದಳು. ಶಾರದಾ ಊಟ ಮಾಡಿದಳು. ಇದ್ರಲ್ಲಿರ್ತಕ್ಕಂತಹ ಕ್ರಿಯಾಪದ ಯಾವುದು ಅಂತ ಹೇಳಿ ಕೇಳ್ತಾರ. ಈ ಮಾಡಿದಳು ಅನ್ನೋದು ಏನಾಗ್ತದ ಅಂತಂದ್ರೆ ಅಲ್ಲಿ ಮಾಡಿದಳು ಕ್ರಿಯೆಯನ್ನ ಸೂಚಿಸಕತ್ತೈತಿ. ಹೌದಾ? ಅದಕ್ಕಾಗಿ ಏನಂತಂದ್ರೆ ಇಲ್ಲಿ ನಮಗ್ ಕ್ರಿಯಾಪದಕ್ಕೆ ಉದಾಹರಣೆ ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ ಮಾಡಿದಳು ಅನ್ನೋದಾಗ್ತದ. ಶಾರದಾ ಅನ್ನೋದು ನಾಮಪದ,
ಊಟ ಅನ್ನೋದು ಏನಾಗ್ತದ ಅಂತಂದ್ರ ನಮ್ಗೆ ಇಲ್ಲಿ ಕರ್ಮ ಪದ ಆಗ್ತದ. ಓಕೆ, ಕರ್ಮ ಪದ ಅಂತ ಹೇಳಿ ಕೇಳ್ಬೋದು ನಿಮ್ಗ. ಊಟ ಅನ್ನೋದು ಕರ್ಮ ಪದ ಆಗ್ತದ. ಇಲ್ಲಿ ಶಾರದಾ ಅನ್ನೋದ್ರು ಕರ್ತೃ ಅಂತ ಕರಿತೀವಿ ನಾವು. ಹೌದಾ, ಕರ್ತೃ ಪದ ಅಂತಾನು ಕರಿಬಹುದು. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇನ್ನೊಂದು ನಾಮಪದ ಕೊಟ್ಟಿದ್ರು ಅಂತಂದ್ರ, ನಾಮಪದ ಅಂತೇಳಿ ಕೊಟ್ಟಿದ್ರು ಅಂತಂದ್ರೆ ಇದು ಕೂಡ ಕರೆಕ್ಟ್. ಕರ್ತೃ ಪದ ಅಂದ್ರೂ ಕೂಡ ಕರೆಕ್ಟ್. ಹೌದಾ, ಹಾಗಾದ್ರೆ ಊಟ ಅನ್ನೋದು ಕರ್ಮ ಪದ ಆದ್ರ ಮಾಡಿದಳು ಅನ್ನೋದು ಏನಾಗ್ತದ ಅಂತಂದ್ರ ಇಲ್ಲಿ ನಮಗ ಕ್ರಿಯಾಪದ ಆಗ್ತದ. ಓಕೆ, ಕ್ರಿಯಾಪದ ಆಗ್ತದ. ಇಲ್ಲಿ ಕ್ರಿಯಾಪದವನ್ನ ಕೇಳಿ ಮಾಡಿದಳು ಈ ಪದದ ಧಾತು ಯಾವುದು ಅಂತೇಳಿ ಕೇಳಿದಾಗ ಮಾಡು ಅನ್ನೋದಾಗ್ತದೆ. ಹೌದಾ, ಮಾಡು. ಕ್ರಿಯಾಪದದ ಮೂಲ ರೂಪವೇ ಏನಂತಂದ್ರ ನಮಗ್ ಧಾತು ಅಂತೇಳಿ ಕರಿತೀವಿ. ಹಾಗಾದ್ರೆ ಮಾಡಿದಳು ಪದದ ಮೂಲ ಧಾತು ಯಾವುದು ಅಂತ ಕೇಳಿದಾಗ ಮಾಡು ಅನ್ನೋದು ಆಗ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡ್ತಾ ಹೋಗ್ರಿ. ಕಾಂಚನ ಸುಂದರ ಹುಡುಗಿ. ಸುಂದರ ಎಂಬುವುದು, ಕಾಂಚನ ಸುಂದರ ಹುಡುಗಿ, ಸುಂದರ ಎಂಬುವುದು ಇದರಲ್ಲಿ ಏನಾಗ್ತದ ಅಂತೇಳಿ ಕೇಳಿದಾಗ ಇದು ಸುಂದರ ಅನ್ನೋದು ಪ್ರತ್ಯಯನೋ ಅಥವಾ ನಾಮಪದನೋ ಅಥವಾ ಗುಣ ವಿಶೇಷಣನೋ ಅಥವಾ ವಿಭಕ್ತಿನೋ ಕೇಳಿದಾಗ ನಮ್ಗೆ ಏನಾಗ್ತದ್ರಿ ಇಲ್ಲಿ ಸುಂದರ ಅನ್ನೋದು ಆಕೆ ಹೆಂಗದಾಳ ಅಂತಂದ್ರ ಸುಂದರವಾಗಿದಾಳ ಅಂತ ಹೇಳಿ ನಾವು ಹೇಳ್ತೀವಿ. ಅದಕ್ಕ ಅವಳ ಗುಣ ವಿಶೇಷಣವನ್ನ ತೋರಿಸಾಗ್ತದ ಇದು. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ರಾಮನು ನದಿಯಲ್ಲಿ ಈಜಿದನು. ಈಜಿದನು ಎಂಬುವುದು ಇದನ್ನು ಸೂಚಿಸುತ್ತದೆ ಅಂತ ಹೇಳಿ ಕೇಳಿದಾರ. ನನ್ನ ಆಗ್ಲೇ ಕ್ವಶನ್ ಅಲ್ಲೇ ನಿಮ್ಗ ಕ್ಲಿಯರ್ ಮಾಡಿದೀನಿ ಈ ಪ್ರಶ್ನೆನ. ಕರ್ಮ, ಕ್ರಿಯೆ, ಪ್ರಕೃತಿ, ಕರ್ತೃ. ರಾಮನು ಅನ್ನೋದು ಕರ್ತೃ ಪದ ಆಗ್ತದ. ಇಲ್ಲಿ ಕರ್ಮ ಅನ್ನೋದು ನದಿಯಲ್ಲಿ ಆಗ್ತದ. ಈಜಿದನು ಅನ್ನೋದು ಕ್ರಿಯೆ ಆಗ್ತದ. ಹೌದಾ, ಇಲ್ಲೊಂದು ಕ್ರಿಯಾಪದ ಅಥವಾ ಕ್ರಿಯೆ ನಡೀತಾ ಇದೆ ಅಲ್ಲ, ಅದು ಈಜಿದನು ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಕ್ರಿಯಾಪದ ಆಗ್ತದ. ಕರ್ಮ ಅನ್ನೋದು ಏನಾಗ್ತದ್ರಿ ಇಲ್ಲಿ ನದಿ. ಹೌದಾ, ನೆಕ್ಸ್ಟ್ ಕರ್ತೃ ಅನ್ನೋದು ಏನಾಗ್ತದ ಇಲ್ಲಿ ರಾಮನು. ರಾಮ ಅನ್ನೋದು ಏನಾಗ್ತದ ಕರ್ತೃ ಆಗ್ತದ. ಇನ್ನು ಪ್ರಕೃತಿ, ವಿಭಕ್ತಿ ಪ್ರಕೃತಿ, ಸಾರಿ ಇಲ್ಲಿ ಪ್ರತ್ಯಯ ಏನಾಗ್ತದ ಅಂತಂದ್ರ ಅಲ್ಲಿ ಬರ್ತೈತಿ ನೋಡ್ರಿ. ನದಿಯಲ್ಲಿ ಪ್ರತ್ಯಯ ಏನ್ ಬರ್ತದೆ ಅಂತ ಕೇಳಿದಾಗ ಅಲ್ಲಿ ಬರ್ತೈತಿ. ಅಲ್ಲಿ ಅನ್ನೋದು ಯಾವ್ದು ವಿಭಕ್ತಿ ಪ್ರತ್ಯಯ? ಸಪ್ತಮಿ. ಆಗ್ಲೇ ನಾನು ನಿಮ್ಗೆ ಹೇಳಿದೀನಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತದ ಅಲ್ಲಿ ಅಂತ ಹೇಳಿ ಬರ್ತದ. ನದಿಯಲ್ಲಿ ಕೂಡ ಎಕ್ಸಾಂಪಲ್ ಏನಂತಂದ್ರೆ ಸಪ್ತಮಿಗೆ ಉದಾಹರಣೆ. ಓಕೆ, ನೆಕ್ಸ್ಟ್ ಚಕ್ರ ಪದವನ್ನ ಬಿಡಿಸಿ ಬರೆದಾಗ. ಚಕ್ರ ಪದವನ್ನ ಬಿಡಿಸಿ ಬರೆದಾಗ ಯಾವ್ದು ಆಗ್ತದ ಅಂತ ಹೇಳಿ ನೋಡ್ರಿ. ಇಲ್ಲಿ ನೋಡ್ರಿ, ಚ ವ್ಯಂಜನ ಬರೀಬೇಕು ಫಸ್ಟ್. ಪ್ಲಸ್ ಚ ಆಗ್ಬೇಕಾರ ಅದಕ್ಕೆ ಅ ಸೇರೈತಿ. ನೆಕ್ಸ್ಟ್ ಪ್ಲಸ್ ಕ ಸೇರೈತ್ರಿ. ನೆಕ್ಸ್ಟ್ ಕ ಕೆಳಗ್ ಒತ್ತಕ್ಷರಿ ಎದ್ರದೈತಿ ರದೈತಿ. ರ ವ್ಯಂಜನ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಕ ಆಗ್ಬೇಕಾರ ಏನಾಗಿತ್ರಿ ಅ ಒಂದ್ ಸೇರೈತಿ. ಓಕೆ, ಹಾಗಾದ್ರ ಚಕ್ರ ಪದವನ್ನ ಬಿಡಿಸಿ ಬರಿದಾಗ ನಮ್ಗೆ ಏನಾಗ್ತದ ಅಂತಂದ್ರ ಚ ವ್ಯಂಜನ್ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ರ ವ್ಯಂಜನ ಆಗ್ಬೇಕು. ಕನು ವ್ಯಂಜನ ಆಗ್ಬೇಕು. ಮತ್ತೆ ಪ್ಲಸ್ ಅ ಅಂತ ಸೇರ್ಸ್ಬೇಕು. ಯಾವ ಎಕ್ಸಾಂಪಲ್ ಅಂತ ನೋಡಿದಾಗ ಚ ಪ್ಲಸ್ ಕ ವ್ಯಂಜನ್ ಪ್ಲಸ್ ರ ವ್ಯಂಜನ್ ಪ್ಲಸ್ ಆಪ್ಷನ್ ಎ ಅಲ್ಲಿದೆ. ಇದೊಂದು ಏನಂತಂದ್ರ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಉತ್ಸಾಹ ಈ ಪದದ ವಿರುದ್ಧ ಪದ. ಉತ್ಸಾಹ ಈ ಪದದ ವಿರುದ್ಧ ಪದ ಏನು ಅಂತೇಳಿ ನಾವು ನೋಡಿದಾಗ ಇಲ್ಲಿ ನಿರಾಸೆ ಆಗ್ತದನೋ, ಉತ್ಸಾಹ ಆಗ್ತದನೋ, ನಿರುತ್ಸಾಹ ಆಗ್ತದನೋ ಅಥವಾ ಅತ್ಯುತ್ಸಾಹ ಆಗ್ತದನೋ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಏನು ಅಂತಂದ್ರ ನಿರುತ್ಸಾಹ. ನಿರುತ್ಸಾಹ ಅಂತೇಳಿ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಅರ್ಥ ಆಗ್ತಿಯಲ್ಲ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡ್ರಿ. ಉಚಿತ ಒಂದು ಕ್ಲಾಸ್ ನ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ. ಸಮಸ್ತ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪಡ್ಕೊಳ್ಳಿ. ಈಗ ನಮ್ಮಲ್ಲಿ ಏನ್ ಮಾಡಿದೀವಿ ಅಂತಂದ್ರ ಬೇಸಿಗೆ ಶಿಬಿರ ಮತ್ತು ಈಗೆಲ್ಲ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ದೀರಲ್ಲ ಅವರಿಗೋಸ್ಕರ ನಾವು ನೆಕ್ಸ್ಟ್ ಇಯರ್ದು ರೆಗ್ಯುಲರ್ ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರೆ ಯಾರಿಗಾದ್ರೂ ನಮ್ಮಲ್ಲಿ ಒಂದು ನೀವು ನವೋದಯ, ಸೈನಿಕ, ಮೊರಾರ್ಜಿ, ಆದರ್ಶ ಎಲ್ಲಾ ಒಂದು ಟ್ರೈನಿಂಗ್ ಅನ್ನ ಪಡಿಬೇಕು, ತರಬೇತಿಯನ್ನ ಪಡಿಬೇಕು ಅನ್ಕೊಂತಿದ್ರೆ ಇವತ್ತೇ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪ್ರವೇಶವನ್ನ ಪಡಿರಿ. ಪ್ರವೇಶ ಕೆಲವೇ ಸೀಟುಗಳು ಮಾತ್ರ ಇರ್ತಾವ, ಅವುಗಳನ್ನ ನೀವು ಕನ್ಫರ್ಮ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಎತ್ತಿದ ಕೈ ಈ ನುಡಿಗಟ್ಟಿನ ಅರ್ಥ. ಎತ್ತಿದ ಕೈ ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದಾರ. ಹಾಗಾದ್ರೆ ಏನು ಓಡಿ ಹೋಗು ಆಗ್ತದನೋ, ತುಂಬಾ ಜಾನ ಆಗ್ತದನೋ, ತುಂಬಾ ದಡ್ಡ ಆಗ್ತದನೋ, ಕೈ ಎತ್ತುವುದು ಅಂತ ಹೇಳಿ ಆಗ್ತದನೋ, ಏನಾಗ್ತದ ನೋಡ್ರಿ. ಕೈ ಎತ್ತಿದ ಕೈ ಅಂತಂದ್ರೆ ಎಲ್ಲಾದ್ರೊಳಗುನು ಅವನೇನಂತಂದ್ರ ಎತ್ತಿದ ಕೈ ಅಂತಂದ್ರೆ ತುಂಬಾ ಜಾನ ದೊಡ್ಡ ಬರ್ಬೇಕು. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ
ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನ್ ಕೊಟ್ಟಾರಂತೇಳಿ. ಲೋಪಸಂಧಿಗೆ ಉದಾಹರಣೆ ಅಂತ ಕೊಟ್ಟಾರ. ಲೋಪಸಂಧಿಗೆ ಉದಾಹರಣೆ ಅಂತ ನೋಡಿದಾಗ ನಾವು ಬೇರೊಬ್ಬ, ಗಜಾನನ, ರವೀಂದ್ರ, ಮಗುವನ್ನು ಅಂತೇಳಿ ಕೊಟ್ಟಾರ. ಹೌದಾ, ಇದರಲ್ಲಿ ನಮಗ ಮಗುವನ್ನು ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗ್ತದ ಅಂತೇಳಿ ನೋಡೋಣ. ಮಗು ಪ್ಲಸ್ ಅನ್ನು, ಮಗುವನ್ನು ಆಗ್ತತಿ. ಓಕೆ, ಮಗುವನ್ನು ಅಂತ ನಾವು ನೋಡಿದಾಗ ಇಲ್ಲಿ ನಮ್ಗೆ ಏನಾಗೈತಿ ಅಂತಂದ್ರ ಆಗಮವಾಗಿ ಬಂದೈತಿ. ಹಾಗಾದ್ರೆ ಇದೇನಂತಂದ್ರ ವಕಾರಾಗಮ, ವಕಾರಾಗಮ ಸಂಧಿ ಅಂತ ಹೇಳಾಗ್ತದ. ನೆಕ್ಸ್ಟ್ ನೋಡ್ರಿ, ರವೀಂದ್ರ, ರವಿ ಪ್ಲಸ್ ಇಂದ್ರ, ರವಿ ಪ್ಲಸ್ ಇಂದ್ರ ರವೀಂದ್ರ ಆಗೈತಿ. ಹೌದಾ, ರವೀಂದ್ರ. ಇಲ್ಲೇನ್ ಬಂದೈತಿ ಅಂತಂದ್ರ ರವಿ ಈ ಮುಂದ ಈ ಬಂದು ಸವರ್ಣ ಸ್ವರಗಳ ಈನ ಬಂದೈತಿ. ಹಾಗಾದ್ರೆ ನಮ್ಗೆ ಏನಂತ ಹೇಳಿದ್ ನಾನು, ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರನ ಬಂದು ಅದು ದೀರ್ಘ ಸವರ್ಣ ಸ್ವರ ಆಗಿತ್ತು ಅಂತಂದ್ರ ಅದನ್ನ ಏನಂತ ಕರಿತೀವಿ ನಾವು, ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಹೌದಾ, ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ಕರಿತೀವಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಮಗ್ ರವೀಂದ್ರನು ಗೊತ್ತಾಯ್ತು, ಮಗುವನ್ನು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಗಜಾನನ, ಗಜ ಪ್ಲಸ್ ಆನನ ಏನ್ರಿ, ಗಜ ಪ್ಲಸ್ ಆನನ, ಗಜ ಪ್ಲಸ್ ಆನನ ಏನಾಗ್ತದ್ರಿ ನಮಗ, ಗಜಾನನ ಆಗ್ತತಿ. ಗಜ ಅ ಮುಂದ ಆ ಬಂದೈತಿ, ಇಲ್ಲಿ ಗಜಾನನ ಜಾ ಇಲ್ಲೇನಾಗೈತಿ ಆ ಉಚ್ಚಾರ ಆಗೈತಿ ಅಂತಂದ್ರ ಇದು ಕೂಡ ಏನಂತಂದ್ರ ನಮಗ ಸವರ್ಣ ದೀರ್ಘ ಸಂಧಿನ ಆಗ್ತದ. ಹೌದಾ, ಸವರ್ಣ ದೀರ್ಘ ಸಂಧಿನ ಆಗ್ತದ. ನೆಕ್ಸ್ಟ್ ಉಳ್ದಿರೋದ್ ಯಾವ್ದು ಅಂತ ನೋಡಿದಾಗ ನಮ್ಗೆ ಏನಾಗ್ತದ್ರಿ, ಇಲ್ಲಿ ಬೇರೊಬ್ಬ ಅನ್ನೋದ್ ಏನಾಗ್ತದ ಅಂತಂದ್ರ ಇಲ್ಲಿ ನಮ್ಮ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರು ಅಂತ ಕೇಳಿದಾರೆ. ಓಕೆ, ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರು ಅಂತ ಕೇಳಿದಾರ. ಇದು ನಿಮ್ಮ 5ನೇ ತರಗತಿ ಪುಸ್ತಕನಲ್ಲಿರ್ತಕ್ಕಂತಹ ಒಂದು ಪದ್ಯ. ಹೌದಾ, ಓಕೆ. ಹಾಗಾದ್ರೆ ಕರಡಿ ಕುಣಿತ ಯಾರು ಬರ್ದಾರ್ರಿ, ಇಲ್ಲಿ ದ.ರಾ ಬೇಂದ್ರೆ. ದ.ರಾ ಬೇಂದ್ರೆ ಅವರ ಬಗ್ಗೆ ನೀವು ಬಹಳಷ್ಟು ತಿಳಿಬೇಕಾಗ್ತದೆ. ಯಾಕಂದ್ರೆ ಕಂಪಲ್ಸರಿಯಾಗಿ ಕ್ವಶನ್ ಬರುವಂತಹ ಸಂಭವನೀಯ ಇರ್ತದ, ಪ್ರತಿ ವರ್ಷನೂ ಕೂಡ ಬರ್ತದ. ಹಾಗಾದ್ರೆ ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು, ಅಂಬಿಕಾ ತನಯ ದತ್ತ. ಅಂಬಿಕಾ ತನಯ ದತ್ತ. ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು, ಅಂಬಿಕಾ ತನಯ ದತ್ತ. ಆಕಾಶವಾಣಿ ಅನ್ನುವಂತ ಕೃತಿಯನ್ನ ಕೂಡ ಬರ್ದಿದಾರ. ನಾದಲೀಲೆ ಅನ್ನುವಂತ ಕೃತಿಯನ್ನ ಬರ್ದಾರ. ಇಲ್ಲಿ ನೋಡ್ರಿ, ದ.ರಾ ಬೇಂದ್ರೆ ಅವರನ್ನ ಏನಂತ ಕರಿತೀವಿ ಅಂತಂದ್ರ ವರ ಕವಿ ಅಂತೇಳಿ ಕರಿತೀವಿ. ಹೌದಾ, ವರ ಕವಿ ಅಂತೇಳಿ ಕೂಡ ನಾವು ದ.ರಾ ಬೇಂದ್ರೆ ಅವರನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ಹಾಗಾದ್ರ ಇಲ್ಲಿ ನಮಗ ಏನಪ್ಪಾ ಅಂತಂದ್ರ ದ.ರಾ ಬೇಂದ್ರೆ ಅವರನ್ನ ವರಕವಿ ಅಂತಾನೂ ಕರಿತೀವಿ. ಆಮೇಲೆ ಅಂಬಿಕಾ ತನಯ ದತ್ತ ಅವರ ಕಾವ್ಯನಾಮ ಆಗದ. ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ 2ನೇ ಕವಿ ಅಂತಾನೂ ಕೂಡ ಕರಿತೀವಿ. ಹೌದಾ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ಹೌದಾ, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ 2ನೇ ಕವಿ ಅಂತಾನೂ ಕೂಡ ಕರಿತೀವಿ. ಇವ್ರನ್ನ 2ನೇ ಕವಿ ಕೂಡ ಆಗಿದ್ದಾರೆ ಇವರು. ಅದು ಯಾವ ಕೃತಿಗೆ ದ.ರಾ ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಅಂತ ಹೇಳಿ ಕೇಳಿದಾಗ ನಾಲ್ಕು ತಂತಿ ಅನ್ನುವಂತಹ ಕೃತಿಗೆ ಏನಾಗಿದೆ ಅಂತಂದ್ರೆ ನಮಗ ದ.ರಾ ಬೇಂದ್ರೆ ಅವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅಂತೇಳಿ ಸಿಕ್ಕದ. ಈ ಒಂದು ಅವರ ಬಗ್ಗೆ ನಾವು ಎಲ್ಲ ಸಂಪೂರ್ಣವಾಗಿ ಓದಿ ನೋಡಿದಾಗ ನಿಮ್ಮ ಒಂದು 5ನೇ ತರಗತಿ ಪುಸ್ತಕದಲ್ಲದ ಅವ್ರಿಗೆ ಎಷ್ಟನೇ ಇಸ್ವಿ ಒಳಗ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಅಂತೇಳಿ ಕೂಡ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ ಟೋಟಲ್ ಆಗಿ ಒಂದು ಆಪ್ಷನ್ಗೆ ಇಷ್ಟೆಲ್ಲಾ ಕ್ವಶನ್ಗಳು ಬರುವಂತ ಅವಶ್ಯವಾಗಿ ಇದೆ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಅಭ್ಯಾಸ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಏನಾಗ್ತದ? ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಇದು. ಓಕೆ, 2ನೇ ಪಾಠ ನದಿಯ ಅಳಲು ಅಂತ ಹೇಳಿದಲ್ಲ, ಆ ಒಂದು ಪಾಠದಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆ, ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಏನಾಗ್ತದ ಅಂತಂದ್ರ ಅಪಾಯಕಾರಿ. ಯಾಕಂತಂದ್ರ ಮಕ್ಕಳೆಲ್ಲ ಅಲ್ಲಿ ಸ್ನಾನ ಮಾಡಕ್ ಹೋಗಿರ್ತಾರ, ಆಟ ಆಡಿ ಸುಸ್ತಾಗಿರ್ತದ, ಸ್ನಾನ ಮಾಡ್ತಾರ. ಅಲ್ಲಿ ಏನಾಗ್ತಾವ ಅಂದ್ರ ಅವ್ರಿಗೆ ದಪ್ಪ ದಪ್ಪ ಗುಳೆಗಳು ಇರ್ತಾವ. ಹಾಗಾಗಿ ಏನಂತಂದ್ರ ನಾವು ನದಿಯನ್ನ ಹೊಲಸು ಮಾಡೋದ್ರಿಂದ, ನದಿಯನ್ನ ಮಲಿನ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ನಮ್ಮ ಜೀವಕ್ಕೆ ಅಪಾಯಕಾರಿ ಅಂತ ನಾವು ಹೇಳ್ಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು? ಇದು ಕೂಡ ನಿಮ್ಮ 5ನೇ ತರಗತಿ ಪುಸ್ತಕದಲ್ಲಿ ಪದ್ಯ ಬರೆದಂತಹ ಕವಿ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಅಂತಂದ್ರ ಕವಿಶಿಷ್ಯ ಅಂತ ಹೇಳಿ ಕರಿತೀವಿ ನಾವು. ಕವಿಶಿಷ್ಯ ಅನ್ನೋದು ಪಂಜೆ ಮಂಗೇಶ್ವರ ಇರ್ತದೆ.
ಪಂಜೆ ಮಂಗೇಶರಾಯ. ಪಂಜೆ ಮಂಗೇಶರಾಯರ್ದು ಕವಿಶೇಷ ಅನ್ನೋದು. ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರವ್ರದ್ದು ಯಾವ್ದು? ಕಾವ್ಯಾನಂದ. ಸಿದ್ದಯ್ಯ ಪುರಾಣಿಕ್ ಯಾರ್ದು? ಕಾವ್ಯಾನಂದ ಅನ್ನೋದು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಅಡಿಗೆರೆ ಎಳೆದ ಪದವು ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಹೇಳಿ ಕೇಳಿದಾರ. ಇಲ್ಲಿ ನಮಗ ಪೂರ್ವ ಅನ್ನೋದಕ್ಕ ಅಡಿಗೆರೆ ಎಳಿಬೇಕಾಗಿತ್ತು. ನೋಡ್ರಿ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪೂರ್ವ ಪದವು ಯಾವುದನ್ನ ಸೂಚಿಸ್ತದ ಅಂತ ಹೇಳಿ ಕೇಳಿದಾಗ ಗುಣವಾಚಕ ಆಗ್ತದನೋ, ಪರಿಮಾಣವಾಚಕ ಆಗ್ತದನೋ, ಅಥವಾ ದಿಗ್ವಾಚಕ ಆಗ್ತದನೋ, ಅಥವಾ ಸಂಖ್ಯಾವಾಚಕ ಆಗ್ತದನೋ ಅಂತ ಹೇಳಿ ನಾವು ನೋಡಿದಾಗ ನಮ್ಗೇನ್ರಿ ಪೂರ್ವ. ದಿಕ್ಕುಗಳನ್ನ ಸೂಚಿಸುವ ಪದಗಳಿಗೆ ನಾವ್ ಏನಂತ ಕರಿತೀವಿ? ದಿಗ್ವಾಚಕ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಏನ್ ನಮ್ಗೆ ಆನ್ಸರ? ದಿಗ್ವಾಚಕ ಅಂತ ಆಗ್ತದೆ. ಇನ್ನು ಸಂಖ್ಯೆಗಳನ್ನ ಸೂಚಿಸ್ತಿತ್ತು ಅಂತಂದ್ರ, ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ಪರಿಮಾಣ ವಸ್ತುವಿನ ಒಂದು ಪರಿಮಾಣವನ್ನ ಸೂಚಿಸ್ತಿತ್ತು, ಅಷ್ಟು ಇಷ್ಟು ಕೇವಲ ಇಂಥದ್ದನ್ನ ಸೂಚಿಸ್ತಿತ್ತು ಅಂತಂದ್ರೆ ಅದಕ್ಕೆ ಪರಿಮಾಣವಾಚಕ ಅಂತ ಕರಿತೀವಿ. ನೆಕ್ಸ್ಟ್ ವಸ್ತುವಿನ ಗುಣ, ವ್ಯಕ್ತಿಯ ಗುಣವನ್ನ ಸ್ವಭಾವನ ತಿಳಿಸ್ತಿತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಗುಣವಾಚಕ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಪ್ಪಾ ಅಂತಂದ್ರ ದಿಗ್ವಾಚಕ ಅಂತೇಳಿ ಆಗ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತ ಸುಂದರವಾದ ದೇಶ. ಹೌದಾ? ಭಾರತ ಏನು? ಸುಂದರವಾದ ದೇಶ. ಇದರಲ್ಲಿ ರೂಢನಾಮ ಪದ ಇದಾಗಿದೆ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಭಾರತ ಅನ್ನೋದು ನಾವು ಇಟ್ಟುಕೊಂಡಂತಹ ಹೆಸರು. ಹೌದಾ? ಯಾವುದೇ ದೇಶದ ಹೆಸರು ಬಂದಾಗ ಅದ್ ಏನಾಗ್ತದ ಅಂತಂದ್ರ ನಮಗ ಅಂಕಿತ ನಾಮ ಆಗ್ತದ. ಹೌದಾ? ಅಂಕಿತ ನಾಮ ಅಂತಂದ್ರ ನಾವು ನಮ್ಮ ವ್ಯವಹಾರದ ಉಪಯೋಗಕ್ಕಾಗಿ ಅಥವಾ ಗುರುತಿಗಾಗಿ ಇಟ್ಕೊಂಡಂತ ಹೆಸರುಗಳು ಏನಪ್ಪಾ ಅಂತಂದ್ರ ಇಲ್ಲಿ ಭಾರತ ಅನ್ನೋದು ಅಂಕಿತ ನಾಮ ಆಗ್ತದ. ಓಕೆ, ಅಂಕಿತ ನಾಮ ಆಗ್ತದ. ನೆಕ್ಸ್ಟ್ ಇಲ್ಲಿ ಸುಂದರವಾದ ಅನ್ನೋದು ಕ್ರಿಯಾ ವಿಶೇಷಣವಾಗ್ತದ. ದೇಶ ಅನ್ನೋದು ಏನಾಗ್ತದ ಅಂತಂದ್ರ ನಮಗ ಇಲ್ಲಿ ರೂಢನಾಮ ಆಗ್ತದ. ಹಾಗಾದ್ರ ರೂಢನಾಮ ಅಂದ್ರೆ ಏನು? ರೂಢನಾಮ ಅಂತಂದ್ರೆ ಏನು? ರೂಢನಾಮ ಅಂತಂದ್ರ ರೂಢಿಯಿಂದ ಬಂದಂತ ಹೆಸರುಗಳು. ಮೊದ್ಲಿನಿಂದನೂ ಕೂಡ ಏನಾಗಿರ್ತಾವ ಅಂತಂದ್ರ ಅವು ರೂಢಿಯಿಂದ ಬಂದಂತಹ ಹೆಸರುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ರೂಢನಾಮ ಅಂತೇಳಿ ಕರಿತೀವಿ. ಹಾಗಾದ್ರೆ ದೇಶ ಆಪ್ಷನ್ ಸಿ ಇದಕ್ಕೆ ಏನಂತಂದ್ರ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, ಬೇಗ ಬೇಗ ಇದು ಏನಾಗ್ತದ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ದ್ವಿರುಕ್ತಿ ಆಗ್ತದನೋ, ಅನುಕರಣಾವಿ ಆಗ್ತದನೋ, ಅಥವಾ ಜೋಡು ನುಡಿ ಆಗ್ತದನೋ, ಅಥವಾ ನಾಮಪದ ಆಗ್ತದನೋ, ಕ್ರಿಯಾಪದ ಆಗ್ತದನೋ ಅಂತ ಕೇಳಿದಾಗ ನಮಗ್ ಬೇಗ ಬೇಗ ಅನ್ನೋದು ಒಂದೇ ಪದವನ್ನ 2 ಬಾರಿ ಹೇಳ್ತೀವಿ, ಆದ್ರೆ ಅದು ಸೌಂಡ್ ಆಗಿರಬಾರ್ದು. ಹೌದಾ? ಸೌಂಡ್ ಅನ್ನ ಉಚ್ಚಾರ ಆಗ್ತಿತ್ತು ಅಂತಂದ್ರೆ ಅದು ಏನಂತ ಕರಿತಿದ್ವಿ ನಾವು? ಅನುಕರಣಾವಿ ಅಂತ ಹೇಳಿ ಕರಿತಿದ್ವಿ. ಆದ್ರೆ ಇಲ್ಲಿ ಬೇಗ ಬೇಗ ಅನ್ನೋದು ಏನಂತಂದ್ರ ಇಲ್ಲಿ ನಮಗ ದ್ವಿರುಕ್ತಿ ಆಗ್ತದ. ಯಾಕಂದ್ರೆ ಒಂದೇ ಪದವನ್ನ 2 ಬಾರಿ ಯೂಸ್ ಮಾಡ್ಕೊಂಡಿದೀವಿ, ಅದಕ್ಕೆ ಏನಾಗ್ತದ? ಇದು ದ್ವಿರುಕ್ತಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ಲೋಕದಲ್ಲಿ ಸುತ್ತಿ ನಿಂದೆಗಳು ಬಂದರೆ ಹೇಗಿರಬೇಕು? ಇದು ಒಂದು ಅಕ್ಕಮಹಾದೇವಿಯ ವಚನದಲ್ಲಿರ್ತಕ್ಕಂತಹ ಒಂದು ಸಾಲು. ಇಲ್ಲಿ ನೀವು ಇದು ಒಂದು ಕೂಡ ವಿಚಾರನ್ನ ಮಾಡ್ತಿರ್ಬೇಕು. ಇಂತಹ ಪ್ರಶ್ನೆಗಳನ್ನು ಬರಬಹುದಾ ಅಂತೇಳಿ ಬಂದೇ ಬರ್ತದ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಏನ್ ಮಾಡ್ಬೇಕು ಅಂತಂದ್ರ ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಅಲ್ಲಿ ಸಮಾಧಾನಿಯಾಗಿರ್ಬೇಕು ಅಂತೇಳಿ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಳ್ಕೊಂಡಾರ. ಓಕೆ, ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸಮಾಧಾನಿಯಾಗಿರ್ಬೇಕು ಅಂತೇಳಿ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಆಕಾಶನು ಆಟ ಆಡಿದನು, ಈ ವಾಕ್ಯ ಯಾವ ಕಾಲದಲ್ಲಿದೆ ಅಂತೇಳಿ ಕೇಳಿದಾರೆ. ಹೌದಾ? ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಎಲ್ರಿಗೂ ಶೇರ್ ಮಾಡ್ರಿ. ಮತ್ತೇನಪ್ಪಾ ಅಂತಂದ್ರ ಇನ್ನೇನು ಕೆಲವೇ ದಿನಗಳ ಮಾತ್ರ ಉಳಿದಿರೋದು ನಿಮ್ಮ ಎಕ್ಸಾಮ್ಗೆ. ಹಾಗಾಗಿ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಆಂಗ್ಲ ಮಾಧ್ಯಮದವರಾಗಿರ್ಬೋದು ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, 2 ಮಾಧ್ಯಮದ ವಿದ್ಯಾರ್ಥಿಗಳು ಈ ಒಂದು ಬುಕ್ ಅನ್ನ ತೆಗೆದುಕೊಂಡು ನೀವು 50 ಪ್ರಶ್ನೆ ಪತ್ರಿಕೆಗಳನ್ನ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ನೀವು SS ಅನ್ನ ಕಾಣ್ತೀರಾ ಅಂತ ಹೇಳ್ತಾ, ಟೋಟಲ್ ಆಗಿ 360 ಡಿಗ್ರಿ ಆಗಿ ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನ ಮುಗಿಸೋದ್ರ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಕೊಟ್ಟಿದೀವಿ. ಆ ಒಂದು ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ನೀವು ಸಾಲ್ವ್ ಮಾಡಬಹುದು. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇದರಲ್ಲಿದೆ. ಟೋಟಲ್ ಆಗಿ 5,000 ಪ್ರಶ್ನೆಗಳನ್ನ ಹೊಂದಿರತಕ್ಕಂತಹ ಕರ್ನಾಟಕದ ಏಕೈಕ ಪುಸ್ತಕನೇ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ತಗೊಳ್ಳೋದ್ರಿಂದ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಇಲ್ಲಿ ಮುರಾರ್ಜಿ ಎಕ್ಸಾಮ್ಗಾಗಿರ್ಬೋದು, ಆದರ್ಶ ಎಕ್ಸಾಮ್ಗಾಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ಗಾಗಿರ್ಬೋದು, ಏಕಲವ್ಯ ಎಕ್ಸಾಮ್ಗಾಗಿರ್ಬೋದು, ಮೈನಾರಿಟಿ ಮುರಾರ್ಜಿ ಅಂತಂದ್ರೆ ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಮತ್ತೆ
ಇದೇ ಫೆಬ್ರವರಿ 22ಕ್ಕೆ ನಡೀತಿರ್ತಕ್ಕಂತಹ ಆಳ್ವಾಸ್ ಎಕ್ಸಾಮ್ಗೆ ಆಗಿರ್ಬೋದು, ನೀವು ಟೋಟಲ್ ಆಗಿ ಒಂದೇ ಒಂದು ಬುಕ್ ಅಲ್ಲಿ ನೀವೇನಾದ್ರೂ ಸ್ಟಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದು ಯಾವ ಬುಕ್ ಅಪ್ಪ ಅಂತಂದ್ರೆ ಮೊರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಅದನ್ನ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಏನ್ ಮಾಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಗಲೇ ಪುಸ್ತಕವನ್ನ ಪಡ್ಕೊಂಡು ಅಭ್ಯಾಸನ ಸ್ಟಾರ್ಟ್ ಮಾಡ್ರಿ. ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು ಎಕ್ಸಾಮ್ಗೆ. ಹಾಗಾದ್ರೆ ಆಕಾಶನು ಆಟ ಆಡಿದನು ಈ ವಾಕ್ಯದಲ್ಲಿರುವ ಯಾವ ಕಾಲದಲ್ಲಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಮ್ಗೆ ಇದನ್ನ ಯಾವ ರೀತಿ ನಾವು ಗೊತ್ತಾ ಮಾಡ್ಕೋಬೇಕು, ಯಾವ ರೀತಿ ನಾವು ಇದನ್ನ ಕಂಡುಹಿಡಿಬೇಕು, ಯಾವ ಕಾಲದಲ್ಲಿ ಇದೆ ಅಂತ ಹೇಳಿ ನಾವು ನೋಡಿದಾಗ ಈ ಒಂದು ಪದದಲ್ಲಿರುವ ಕ್ರಿಯಾಪದವನ್ನ ನೋಡ್ಬೇಕು. ಹೌದಾ? ಕ್ರಿಯಾಪದವನ್ನ ನೋಡಿದಾಗ ನಮಗ ಇಲ್ಲಿ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಗೊತ್ತಿರ್ಬೇಕು. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಏನಪ್ಪಾ ಅಂತಂದ್ರ ದ. ಹೌದಾ? ನೆಕ್ಸ್ಟ್ ಇಲ್ಲಿ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಏನಪ್ಪಾ ಅಂತಂದ್ರ ಉತ್ತ ಅಂತ ಹೇಳಿ ಬರ್ತದ. ಓಕೆ, ಹಾಗಾದ್ರ ಇನ್ನ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಏನಪ್ಪಾ ಅಂತಂದ್ರ ನಮಗಿಲ್ಲಿ ವ ಅಂತ ಹೇಳಿ ಬರ್ತದ. ಹೌದಾ? ಹಾಗಾದ್ರ ನಮಗ ಕ್ರಿಯಾಪದದಲ್ಲಿ ಯಾವ ಸೂಚಕ ಪ್ರತ್ಯಯ ಬಂದದ ಅಂತ ಹೇಳಿ ನೋಡ್ಬೇಕು. ಯಾವ ಸೂಚಕ ಪ್ರತ್ಯಯ ಬಂದದ್ರಿ? ಇಲ್ಲಿ ದ ಅನ್ನೋದು ಬಂದದ. ಹಾಗಾದ್ರೆ ಇದು ಈ ವಾಕ್ಯ ಯಾವ ಕಾಲದಲ್ಲಿ ಇದೆ ಅಂತ ನಾವು ನೋಡಿದಾಗ ಭೂತಕಾಲ ಅಂತೇಳಿ ಆಗ್ತದ. ಓಕೆ, ಭೂತಕಾಲ ಅಂತೇಳಿ ಆಗ್ತದ. ಇಲ್ಲಿವರೆಗೂ ನೀವ್ ಏನ್ ಮಾಡಿದ್ರಿ ಅಂತಂದ್ರ ಕೊನೆವರೆಗೂ ವಿಡಿಯೋನ ನೋಡಿದ್ರಿ. ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅಂತಂದ್ರ ಪ್ರತಿದಿನ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕು ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನ್ ಮಾಡಿದೀನಿ ಅಂತಂದ್ರೆ 20 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹೇಳಿದೀನಿ. ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.